ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ನಾವೆಲ್ಲ ಈಗ ನಡೆದೋದೆಲ್ಲ ಪೇಪರ್ದಾಗ, ಟಿವಿದಾಗ ಏನು ಆ ಧರ್ಮ ದೊಡ್ಡದು, ಈ ಧರ್ಮ ದೊಡ್ಡದು, ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತ. ಆದ್ರೆ ವಿವೇಕಾನಂದರು ಹೇಳ್ತಾರ, ಇವ್ಯಾವ ಧರ್ಮನೇ ಅಲ್ಲ ಅಂತ. ಧರ್ಮಕ್ಕಾಗಿ ಹೊಡೆದಾಟ ಏನು ನಡೀತದಲ್ಲ, ಇದು ಧರ್ಮದ ಲಕ್ಷಣ ಅಲ್ಲ. ಹೊಡೆದಾಡೋದು ಧರ್ಮದ ಲಕ್ಷಣ ಅಲ್ಲ. ಮತ್ತೆ ನಿಜವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಏನು ಅಂತಕ್ಕಂಥದ್ದು ವಿವೇಕಾನಂದರು ಹೇಳ್ತಾರ. ಯಾವುದೇ ಧರ್ಮ ಇರ್ಲಿ, ಯಾವುದೇ ಜಾತಿ ಇರ್ಲಿ, ಆ ಧರ್ಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಗುಣಗಳಿರ್ಬೇಕಂತ. 2 ಗುಣಗಳಿರ್ಬೇಕು. ಯಾವ ಅಂತ ಕೇಳಿದ್ರ, ಬಡವನ ಬಾಯಿಗೆ ತುತ್ತು ಅನ್ನವನ್ನು ಹಾಕ್ತಕ್ಕಂಥದ್ದು, ವಿಧವೆಯ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ಬಿಸಿಲಿನಲ್ಲಿದ್ದಂಥವರನ್ನ ನೆರಳಿಗೆ ಕರ್ಕೊಂಡು ಬರ್ತಕ್ಕಂಥದ್ದು. ಇವ ಯಾವ ಧರ್ಮದಲ್ಲಿ ಯಾವ ವ್ಯಕ್ತಿಯಲ್ಲಿ ಇರ್ತದಲ್ಲ, ಅದೇ ಧರ್ಮ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ವಿವೇಕಾನಂದರು ಹೇಳ್ತಾ ಇದ್ದಾರೆ.